राजाय प्रेषसायिने नमो भयं वयं श्रवणाय कुर्महे सभे कामान् कामकामाय मह्यं कामेश्वरो विश्रवणाय धातु वीराय विश्रवणाय महाराजाय नमः. ನನಗೆ ಮೂವಿ ಮಾಡಬೇಕಂತಾನೆ ಇತ್ತು. 3 ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮಯ್ ಸಿನಿ ಕ್ರಿಯೇಷನ್ಸ್ ಅಲ್ಲಿ. ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು. ನನಗೆ ಟೈಮ್ ಸಿಕ್ಕಿದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ. ಸೊ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ. ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಕರೆಕ್ಟ್ ಅದು ಮೂವ್ ಮಾಡಿದ ಒಂದು ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರೋಕ್ಕೆ ಮೂವ್ ಮಾಡಿದ್ದು ಅವರೇ ಕಾರಣ. ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇಟ್ಸ್ 50% ಕಂಪ್ಲೀಟ್ ಆಗಿದೆ. ಸೊ ಅದನ್ನು ನೆಕ್ಸ್ಟ್ ಅಕ್ಟೋಬರ್ ಎಂಡಲ್ಲಿ ಶೂಟಿಂಗ್ ಮುಗಿಸಿ ಅದೊಂದು ಮೆಸೇಜ್ ಇರುವಂಥ ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂಥ ಒಂದು ಫಿಲ್ಮ್, ಅದು ಕನ್ನಡ ಫಿಲಮು ನವದಿಗಂತ ಅಂತ ಅದು ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾವು ಇದು ಆಯಿ ಸ್ಟಾರ್ಟ್ ಮಾಡ್ಕೋತೀವಿ. ಇದು ಕರೆಕ್ಟ್. ಈಗ ಒಂದು ಹೇಳಬೇಕು ಅಂದರೆ ಎತ್ತವರು ಮಕ್ಕಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ದು. ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದರೆ ಯಾವುದೋ ಒಂದು ಹೆಸರಿಡೋದಂದ್ರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ, ಆ ಥರ ಇದೆ. ಸ್ಟೋರಿಗೆ ಪೂರಕವಾಗೂ ಇರಬೇಕು, ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೇನು ಹೊಸ್ದಾಗಿ ಇದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರೋವಂಥದ್ದು ಇರಬೇಕು. ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೇಡ ಬರಲಿ ಆ ಈ ಅಂತಲೇ ಹೇಳಿ ಅಂತೇಳಿ ಆ ಈ ಅಂತ ನೀವು ಆ ಪೋಸ್ಟರ್ಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಅರ್ಧ ವಿಲೇಜಲ್ಲಿ ಇರೋ ಒಂದು ಇನ್ಸಿಡೆಂಟ್ ತೋರಿಸಿದ್ದೀವಿ, ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದ್ವಿ. ನೀವು ಆಡಿಯನ್ಸು ಇದನ್ನು ಬಂದು ಥಿಯೇಟ್ರಲ್ಲಿ ನೋಡಿದಾಗ ನಿಮಗೆ ಒಂದು 2 ಅಥವಾ 3 ಮೂವಿನ ಒಂದೇ ಸಲ ನೋಡಿದ ಒಂದು ಅನುಭವ ಆಗುವಂತ ಖಂಡಿತ. ಸೊ ಅದು ಆ ಈ ಅಂತ. ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದರೆ ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ ನೀವು ಸ್ಟೋರಿಯೆಲ್ಲ ಕೇಳಿಬಿಡ್ತೀರಾ, ನಾನು ಜಸ್ಟಾಗಿ ಹೇಳ್ತೀನಿ. ಬ್ಯಾಂಗ್ಳೂರ್ ನೀವೀಗ ಬಸವನಗುಡಿ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಈಗಲೂ ಸಹಿತ ನ್ಯೂಸ್ ಪೇಪರ್ ಓದುವಂಥ ಮನೆಗಳಿದೆ, ಮನೆ ಮುಂದೆ ತುಳಸಿ ಗಿಡ ಇರುವಂಥ ಮನೆಗಳಿದೆ. ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ ಹೋಗ್ತಾ ಹೋದರೆ ನೀವೀಗ ಸರ್ಜಾಪುರ ಆಗಿರೋದು, ವೈಟ್ ಫೀಲ್ಡ್ ಆಗಿರ್ಬೋದು, ಅಂದರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರು, ವೆಸ್ಟರ್ನ್ ಕಲ್ಚರ್ ಇರುವಂಥದ್ದು, ಕೋಲಿಯು, ಫ್ಲಿಂಗ್ಸ್ ಆ ಥರ ನಿಮ್ಗೆ ಇರುವಂಥ ಕಲ್ಚರ್ ಇದೆ. ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಲಿ, ಇದು ಕಾಮಿಡಿ ಎಂಟರ್ಟೈನರ್ ಆ್ಯಕ್ಚುಲಿ. ಸೊ ನಾನು ಹೇಳಿದಾಗೆ ನವದಿಗಂತ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಮೂವಿ, ಹಾಗೆ ಆ ಈ ಬಂದುಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್. ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದರೆ ಕಾಶಿನಾಥ್ ಸರ್ ಅವರು. ಅವ್ರಿಗೆ ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ, ಅದರಲ್ಲಿ ಕಾಮಿಡಿನೂ ಇರ್ತಿತ್ತು, ಜೊತೆ ಒಂದು ಮೆಸೇಜ್ ಇರ್ತಿತ್ತು. ಸೊ ನಾವು ಆ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ ಇದರಲ್ಲಿ ಮಾಡಬೇಕು ಅಂದ್ಕೊಂಡ್ರೆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆ ನಾವು ಕಾರ್ಪೊರೇಟಲ್ಲಿ ಬ್ಯಾಂಗ್ಳೂರು ಮೋಸ್ಟ್ ಆಫ್ ದ ಒನ್ ಶೆಡ್ಯೂಲು ಇದು ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋಣ ಅಂದ್ಕೊಂಡಿದ್ದೀವಿ. ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟಲ್ಲಿ ನಡೆಯುವಂಥದ್ದು, ಹಾಗೆ ವಿಲೇಜ್ ನಿಯರ್ ಬೈ ಬ್ಯಾಂಗ್ಳೂರ್ ನಿಯರ್ ಬೈ ವಿಲೇಜಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು 2 ಶೆಡ್ಯೂಲಲ್ಲಿ ನಾವು ಇದನ್ನು ಮಾಡಿ ಮುಗಿಸ್ಕೊಳ್ಳೋಣ ಅಂತ. ಮೆಸೇಜ್ ಅಂದರೆ ಈಗ ನೀವು ಜನ ನೋಡಿದಾಗ ನಾವೇನಂತೀವಿ, ಕೆಲವರು ಒಂದು ಮೈಂಡ್ ಸೆಟ್ ಇರ್ತಾರೆ, ನಮ್ಮ ಕಾಲನೇ ಚೆನ್ನಾಗಿತ್ತು ಆಗಿರೋದು ಒಂದಿರುತ್ತೆ. ಇನ್ನೊಂದು ನೋಡ್ಕೊಂಡ್ರೆ ಈಗ ಮಾಡರ್ನ್ ವೆಸ್ಟರ್ನೈಸಾಗಿ ನಾವು ಅದನ್ನು ತಿಳ್ಕೋಬೇಕು, ಅದಕ್ಕೆ ಸೇರ್ಕೋಬೇಕು, ಅಪ್ಡೇಟ್ ಆಗಬೇಕು ಅಂತಲೇ ಇರುತ್ತೆ. ಆದರೆ ಎರಡರಲ್ಲೂ ಒಳ್ಳೆಯದು ಒಂದಿರುತ್ತೆ, ಅದನ್ನು ತಗೊಂಡ್ರೆ ಜೀವನ ಅನ್ನೋದನ್ನ ತೋರಿಸುವಂಥ ಮೆಸೇಜ್ ಕೊಡುವಂಥದ್ದು. ಭಾರ್ಗವ್ ಅವ್ರಿಗೆ ಇದು ಸ್ಟೋರಿ ಹೇಳಿದಾಗ ಇದ್ರ ಅವರೊಂದು ಚಾಲೆಂಜಿಂಗ್ ಅಂತಾನೆ ಇದೆ. ಯಾಕೆಂದರೆ ಇದರಲ್ಲಿ ಅವರು ತಂದೆ ಪಾತ್ರವನ್ನು ಮಾಡ್ತಾ ಇದ್ದಾರೆ, ಹಾಗೆ ಮಗನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಕಾಲೇಜ್ ಡೇಸು ಇನ್ನೊಂದು ಗೆಟಪ್ ಇರುತ್ತೆ. ಹಾಗಾಗಿ 3 ಶೇಡ್ಸ್ ಇದೆ ಅವರಿಗೆ. ಸೊ ಅವ್ರಿಗೆ ಕಂಪ್ಲೀಟ್ ಥ್ರೂಔಟ್ ಜರ್ನಿ, ಕಾಲೇಜ್ ಹುಡುಗನಿಂದ ಅವ್ರಿಗೂ 50 ಇಯರ್ವರೆಗೂ ಇರೋಂಥ ಒಂದು ಜರ್ನಿಯಲ್ಲಿ ನೀವು ನೋಡುವಂಥ ಸಿಗುತ್ತೆ. ಪ್ರೆಸೆಂಟ್ ಆಗಿ ದೃಷ್ಟಿಬೊಟ್ಟು ಸೀರಿಯಲ್ ಅಲ್ಲಿ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಸರ್ ನಾನು ಬ್ಯುಸಿ ಇದೆ ಅಂತ ನನಗೆ ಕಾಲ್ ಬಂದಿರಲಿಲ್ಲ, ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ. ಆಮೇಲೆ ಇಲ್ಲಿ ಬಂದಾಗ ನಂಗೆ ಕ್ಲಾರಿಟಿ ಸಿಕ್ಕಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್. ಆ್ಯಂಡ್ ನನ್ನ ರೋಲ್ ಬಂದ್ಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್. ಸೊ ಅಷ್ಟು ಥ್ಯಾಂಕ್ ಯು. ಎಲ್ಲರೂ ಹೇಳ್ತಾರೆ ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು ಯಾವ ಥರ ಅನ್ನೋದು ಗೊತ್ತಾಗುತ್ತೆ. ಸಿನಿಮಾ ಮಾಡಿ ಸಕ್ಸಸ್ ಆದರೆ, ಸಿನಿಮಾ ಮಾಡಿದ್ರೆ ಇಲ್ಲಿದ್ದರೆ ಏನಾದ್ರು ಗೊತ್ತಾಗುತ್ತೆ ಅದರ ಶ್ರಮ, ಅದರದ್ದು ಏನು ಎಫರ್ಟ್ ಅಂತ. ಆ್ಯಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀನಿ. ಆಲ್ರೆಡಿ 92% ಕಂಪ್ಲೀಟ್ ಆಗಿದೆ, ಇನ್ನು 8% ಇದೆ. ಮತ್ತೆ ದುರ್ಗಾ ಮೋಹನ್ ಸರ್ ಅವರು ಈಗ 2 ಹೊಸ ಪ್ರಾಜೆಕ್ಟನ್ನ ತುಂಬ ಯುನೀಕ್ ಆಗಿ ತುಂಬ ಶ್ರಮಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ. ಭಾರ್ಗವ್ ಅವರು ಕೂಡ ತುಂಬ ಟ್ಯಾಲೆಂಟೆಡ್ ಪ್ರತಿಭೆ, ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ
ಟೀಮು ನನಗೆ ಯಾವುದೇ ಒಂದು ರಿಸ್ಕ್ ಹೊಡೆದಿರಾ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್ ದುರ್ಗಾ ಮೋಹನ್ ಸರ್, ಬೆಸ್ಟ್ ಆಫ್ ಲಕ್ ಭಾರ್ಗವ್. ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲೇಬೇಕು. ನಮ್ಮ ಚಿತ್ರ ಇನ್ನೇನು ಕಂಪ್ಲೀಟ್ ಆಗಿ ಕುಂಬಳಕಾಯಿ ಹೊಡೆಯೋ ಶಾಸ್ತ್ರದಾಗಿರ್ಬೋದು ಅಥವಾ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗಾಗಿರ್ಬೋದು ನೆಕ್ಸ್ಟ್ ನಿಮ್ಮನ್ನ ಇನ್ನೂ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್. ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ. ಏಕೆಂದರೆ ಡ್ಯುಯಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಹೇಳಕ್ಕೆ ಏನೋ ಬಿಟ್ಟಿಲ್ಲ, ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನೊಂದೇನಂದ್ರೆ ಲೈಕ್ ಇದರಲ್ಲಿ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ದಾರೆ. ಸೊ ಪ್ರತಿಯೊಂದು ಲೈಕ್ ಅದು ತುಂಬ ಕ್ಯೂಟ್ ಆಗಿ ಪ್ರತಿಯೊಂದು ಲವ್ಗೂ ಒಂದು ಒಳ್ಳೆ ರೀಸನ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ. ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗುವಂಥ ಒಂದು ಮಾರಲ್ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ನವಂಬರಲ್ಲಿ ಸ್ಟಾರ್ಟ್ ಆಗ್ತಿದೆ ಶೂಟಿಂಗ್ ಅವ್ರು ಹೇಳ್ದಂಗೆ. ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಯೂನಿಕ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ. ಸೊ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ಸರ್. ಹೌದು ಸರ್, ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ. ಯಾಕೆ ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ. ಅದು ನವದಿಗ ಅಂತ ಒಂದು ಸಿನಿಮಾ ಆಗ್ತಿದೆ ಅವ್ರದ್ದು. ಸೊ ಸೈಮಲ್ಟೇನಿಯಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ, ನಾಗರ್ಬಾವಿ ಆಫೀಸು ಮಾಡಿದ್ದಾರೆ. ಸೊ ಎವ್ರಿ ಡೇ ಲೈಕ್ ರಿಹರ್ಸಲ್ಸ್ ಆಗಿರ್ಬೋದು, ಮತ್ತೆ ಆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಬೇಕಾಗಿರುವಂಥ ಎಲ್ಲ ಥರನೂ ಲೈಕ್ ಪ್ಲಾನ್ ಮಾಡ್ತಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಸಿದ್ಧತೆ ನಡೀತಾ ಇದೆ. ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ. ಹೇಳಿ ಸರ್. ನಂದಿದು 7th ಮೂವಿ ಅಂತ ಹೇಳ್ಬೋದು. ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ 8th ಮೂವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮಂತ್ ಟೆಡಿಬೇ ಅಂತ ರಿಲೀಸ್ ಆಗ್ತಿದೆ. ಅದು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರಿ ಇಲ್ಲ, 2 ಆಗಿದೆ. ಈಗ 3rd ಮೂವಿ ಲೈಕ್ OTT ಕೊಡ್ತಾ ಇದ್ದಾರೆ ನಮ್ಮ ಇವರು ಕಾರ್ತಿಕ್ ಅವರು. ಸೊ ಇದು 4th ಮೂವಿ ಆಗಿ ಟೆಡಿಬೇ ರಿಲೀಸ್ ಆಗ್ತಿದೆ. ನೆಕ್ಸ್ಟ್ ಸುಡೋಕೋ ಅಂತ ಇದೆ, ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ. ಸೊ ನಡೀತಿದೆ.